ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಇನ್ನು ಕೋಗಿಲು ನಿವಾಸಿಗಳಿಗೆ ಸದ್ಯಕ್ಕಿಲ್ಲ ಮನೆ ಭಾಗ್ಯ ಅಂತ ರೂಲ್ಸ್ ಪ್ರಕಾರ ಅವರು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಕೃಷ್ಣೇಗೌಡರ ಶಾಸಕರ ಸಭೆ ಆಗಬೇಕು. ರಾಜೀವ್ ಗಾಂಧಿ ನಿಗಮದ MD ಪರಶುರಾಮ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟು ಹಂಗೆ ಫಟಾಫಟ್ ಅಂತ ಕೊಡಕ್ಕೆ ಬರಲ್ಲ. ರೂಲ್ಸ್ ಪ್ರಕಾರ ಹೆಂಗೆ ಕೊಡಬೇಕು ಅದೇ ರೀತಿ ಆನ್ಲೈನಲ್ಲಿ ಅವ್ರು ಅರ್ಜಿ ಹಾಕಬೇಕು, ಸಭೆ ಆಗಬೇಕು. ಬೇರೆ ಫಲಾನುಭವಿಗಳಿಗೆ ಹೆಂಗೆ ನಾವು ಮನೆ ಕೊಡ್ತಾ ಇದ್ವೋ ಅದೇ ರೀತಿಯಲ್ಲೇ ಇವ್ರಿಗೂ ಕೊಡ್ತೀವಿ. ಸಚಿವ ಕೃಷ್ಣ ಬೈರೇಗೌಡರು ಬರಬೇಕು, ಅವರೊಂದು ಸಭೆ ಮಾಡಬೇಕು. ಯಾಕೆಂದರೆ ಅದರಲ್ಲಿ ಶಾಸಕರ ಕೋಟಾ ಇದೆ, ಆ MLA ಕೋಟಾದಲ್ಲಿ ಅಲಾಟ್ ಮಾಡ್ತಾ ಇರೋದು. ಅವರೇ ಇಲ್ಲದೇ ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಅಂತೆಲ್ಲ MD ಪರಶುರಾಮ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸದ್ಯಕ್ಕೆ ಫಟಾಫಟ್ ಅಂತ ಸರ್ಕಾರ ಹೇಳಿತ್ತಲ್ಲ, ಜನವರಿ 1ನೇ ತಾರೀಕೆ ಕೊಟ್ಬಿಡ್ತೀವಿ, 2ನೇ ತಾರೀಕೆ ಕೊಟ್ಬಿಡ್ತೀವಿ, ಹಂಗೆ ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನು ವಸತಿ ಇಲಾಖೆಗೇನೋ ಅಶೋಕ್ ಅವ್ರು ಭೇಟಿ ಕೊಟ್ಟಿದ್ದರು ಅಂತಂದ್ಬಿಟ್ಟು ರಾಜೀವ್ ಗಾಂಧಿ ನಿಗಮದ MDಗೆ ಅಶೋಕ್ ಅವರೇನೋ ತರಾಟೆಗೆ ತಗೊಂಡಿದ್ದಾರೆ, ನಿಯಮಾವಳಿಗಳನ್ನು ಮೀರಿ ಮನೆಗಳ ಹಂಚಿಕೆ ಮಾಡಿದ್ದಾರೆ ಅಂತೆಲ್ಲ ಅವರೊಂದಷ್ಟು ಆರೋಪ ಮಾಡಿದ್ದಾರೆ. ಅವ್ರು ಇಲ್ಲಿದ್ದಾರೆ ಅನ್ನೋದಕ್ಕೆ ಸರ್ಟಿಫಿಕೇಟ್ ಅಷ್ಟೇ. ಈ ದೇಶದವರ ಅಲ್ಲ ಅನ್ನೋದಕ್ಕೆ ಅವ್ರ ಹತ್ರ ಏನೂ ಇಲ್ಲ, ಅವ್ರ ಆರ್ಡ್ರಲ್ಲಿ ಏನೂ ಇಲ್ಲ. ವಂಶವೃಕ್ಷ ಬೇಕಲ್ಲ. ಇವಾಗ ಯಾರೋ ಬಂದಿದ್ದಾರೆ ಅಂದರೆ ಅವ್ರ ಅಪ್ಪ ಎಲ್ಲವ್ರೆ, ಅವ್ರ ಅಮ್ಮ ಎಲ್ಲವ್ರೆ, ಅವ್ರ ಅಪ್ಪ ಹುಟ್ಟಿದ್ದೆಲ್ಲಿ, ಅವ್ರ ಅಮ್ಮ ಹುಟ್ಟಿದ್ದೆಲ್ಲಿ, ಅದು ಬೇಕಲ್ಲ, ಅದೂ ಇಲ್ಲ. ಇಲ್ಲಿ ಸರ್ಕಾರ ಕೇರಳದಲ್ಲಿ ನಡೀತಾ ಇರುವಂಥ ಚುನಾವಣೆಗೆ ಇದು ವೇಣುಗೋಪಾಲ್ ವರ್ಸಸ್ ಅಲ್ಲಿನ ಮುಖ್ಯಮಂತ್ರಿ ಪಿನರಾಯ್ ವರ್ಸಸ್ ವೇಣುಗೋಪಾಲ್. ಅದಕ್ಕೆ ಬಲಿ ಆಗ್ತಾ ಇರೋದು ಕರ್ನಾಟಕದ ಕನ್ನಡಿಗರು. ಕನ್ನಡ ಮಾತಾಡೋವಂಥವ್ರು ಕನ್ನಡ ಜನಕ್ಕೆ ಇಲ್ಲ. ನೀವು ಈಗ ಫ್ಲಡ್ ಆಗಿ 13,000 ಮನೆ ಕಳ್ಕೊಂಡಿದ್ದಾರೆ. 13,000 ಜನ ಮನೆ, ಅವ್ರಿಗಿನ್ನ ಮನೆ ಭಾಗ್ಯ ಇಲ್ಲ. ನಿಮಗೆ ಫ್ಲಡ್ ಆಗಿ 8 ತಿಂಗಳಾಯಿತು. ನಮ್ಮ ಇಲ್ಲಿದ್ದಾರೆ ನೋಡಿ, ನಮ್ಮ ಬೀದರ್ MLA ಅದಕ್ಕೆ ಬಂದರು ಅವರು. ಇದೇ ವಿಚಾರಕ್ಕೆ ಬೀದರಿಂದ ಬಂದಿದ್ದಾರೆ ಅವರು ಕೇಳೋಕ್ಕೆ. ನಮ್ಮ ಸಿದ್ದು ಅವ್ರು ಬಂದಿದ್ದಾರೆ. ಅಲ್ಲಿ ಮಳೆ ಬಂದು ದೊಡ್ಡ ಫ್ಲಡ್ ಆಗಿದೆ, ಹಣ ನಮ್ಗೆ ಕೊಟ್ಟಿಲ್ಲ, ನಾವು ಬರ್ಬೋದಾ ಅಂದರು. ಬಂದ್ರಪ್ಪ ಅಂತ ಹೇಳಿದ್ದೀನಿ ಅವ್ರಿಗೆ. ಅವ್ರಿಗೆ ಮನೆ ಇಲ್ಲ, ಬೀದರ್ ಅವ್ರಿಗೆ ಕನ್ನಡ ಮಾತಾಡೋರು ಅಚ್ಚ ಕನ್ನಡಿಗರು, ಅವ್ರಿಗೆ ಮನೆ ಇಲ್ಲ. ನೀವು ಇಲ್ಲಿ ಕೋಗಿಲು ಅವ್ರಿಗೆ ಪಟಾಪಟ್ ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ವೋಟ್ ಪಾಲಿಟಿಕ್ಸ್ ಇದು. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದಿರಿ MD ಅವ್ರಿಗೆ, ಹೌಸಿಂಗ್ ಬೋರ್ಡ್ MA ಹೇಳಿದಿರಿ ನಾವು. ರಾಜೀವ್ ಗಾಂಧಿ, ನೀವೇನ ಕಾನೂನು ವೈಲೇಷನ್ ಮಾಡಿದ್ರೆ ನಾಳೆ ಈ ಸರ್ಕಾರ ಇನ್ನು 2 ವರ್ಷ